ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸೆಬಾಮೆಡ್ ಬ್ರ್ಯಾಂಡ್ ಶಾಂಪೂಸ್ ರಿವ್ಯೂನ ಕೊಡ್ತಾ ಇದ್ದೀನಿ. ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಸಾಕಷ್ಟು ಜನರಿಗೆ ಡೌಟ್ ಇರುತ್ತೆ, ಶಾಂಪೂಗಳನ್ನು ಚೂಸ್ ಮಾಡಬೇಕೋ ಬೇಡೋ ಈ ಬ್ರ್ಯಾಂಡ್ ದೌಡ್ದು ಅಂತ ಹೇಳಿ. ಸೊ ನಾನು ಡಾಕ್ಟರ್ ಹತ್ರ ಕೇಳಿದಾಗ ಚೂಸ್ ಮಾಡ್ಬೋದು ಅಂತ ಹೇಳಿದರೆ, ಬಟ್ ಹೇಗ್ ಬೇಕಾಗಿ ಯೂಸ್ ಮಾಡೋ ಹಾಗಿಲ್ಲ ಅಂತೆ. ಓಕೆನಾ? ಏನು 3 ಟೈಪ್ಸ್ ಅಲ್ಲಿ ನಿಮಗೆ ಶಾಂಪೂಗಳು ಸಿಗುತ್ತೆ ಅಲ್ವಾ? ಸೊ ಅದನ್ನ ಹೇಗ್ ಬೇಕಾಗಿ ಯೂಸ್ ಮಾಡೋ ಹಾಗಿಲ್ಲ. ಸೊ ಪರ್ಟಿಕ್ಯುಲರ್ ಆಗಿ ಒಂದು ಮೆಥಡ್ ಅಂತ ಇರುತ್ತೆ, ಆ ಮೆಥಡ್ ಅಲ್ಲೇ ನೀವು ಯೂಸ್ ಮಾಡಬೇಕು. ಸೊ ಹೇಗೆ ಯೂಸ್ ಮಾಡಬೇಕು ಅಂಡ್ ಏನೆಲ್ಲ ಬೆನಿಫಿಟ್ ಸಿಗುತ್ತೆ, ಎಷ್ಟು ಪ್ರೈಸ್ ಅಲ್ಲೆಲ್ಲ ಸಿಗುತ್ತೆ, ಎಲ್ಲದೂ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಓಕೆನಾ? ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ನಲ್ಲಿ ಅಂತ ಹೇಳಿದ್ರೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ತಡ ಮಾಡದೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಫಸ್ಟ್ ಶಾಂಪೂ ಬಂದು ಸೆಬಾಮೆಡ್ ಹೇರ್ ಕೇರ್ ಎವ್ರಿಡೇ ಶಾಂಪೂ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ? ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಅಂಡ್ ಈ ಒಂದು ಶಾಂಪೂ ಇದೆಯಲ್ಲ, ಸೊ ಪರ್ಟಿಕ್ಯುಲರ್ ಆಗಿ ನಿಮ್ದು ಸ್ಕ್ಯಾಲ್ಪ್ ಏನಿದೆ, ನಿಮ್ಮ ನೆತ್ತಿ ಏನಿದೆ ಅದೇನಾದ್ರು ತುಂಬಾ ಸೆನ್ಸಿಟಿವ್ ಆಗಿತ್ತು ಅಥವಾ ಅಲರ್ಜಿಕ್ ಸ್ಕ್ಯಾಲ್ಪ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ನೀವು ಇದನ್ನ ಚೂಸ್ ಮಾಡ್ಬೋದು. ಅಂಡ್ ಆಲ್ಸೋ ಡ್ರೈ ಸ್ಕ್ಯಾಲ್ಪ್ ಇತ್ತು ಮತ್ತೆ ನಿಮ್ಮ ಹೇರ್ ತುಂಬಾ ಡ್ರೈನೆಸ್ ಇತ್ತು ಅಂತ ಹೇಳಿದ್ರೆ ಈ ಒಂದು ಶಾಂಪೂ ಬೆಸ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ಸೊ ಈ ಒಂದು ಶಾಂಪೂ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕ್ಯಾಲ್ಪ್ ಸೆನ್ಸಿಟಿವಿಟಿ ಏನಿರುತ್ತೆ ಅಂದ್ರೆ ತುಂಬಾ ಸೆನ್ಸಿಟಿವ್ ಏನಾಗಿರುತ್ತೆ, ಸೊ ಅದನ್ನ ಇದು ಸ್ಮೂತ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಫಸ್ಟ್ ಯೂಸ್ ಅಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟ್. ಸೊ ಕೆಲವರಿಗೆ ತುಂಬಾನೇ ಗಾಯಗಳಿರುತ್ತೆ ಅಥವಾ ಗುಳ್ಳೆಗಳಾಗ್ತಾ ಇರುತ್ತೆ, ತುಂಬಾ ಕಡತಗಳಾಗ್ತಿರುತ್ತೆ. ಸೊ ಈ ರೀತಿ ಎಲ್ಲ ನಿಮ್ಗೆ ಏನಾದ್ರು ಅಲರ್ಜಿಕ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ತುಂಬಾ ಬೇಗನೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಅಂಡ್ ಆಲ್ಸೋ ಹೇರ್ ವಾಲ್ಯೂಮ್ ಮತ್ತೆ ಹೇರ್ ತುಂಬಾ ಶೈನ್ ಆಗ್ಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ, ಬಿಕಾಸ್ ಇದರಲ್ಲಿ ಕಂಡೀಷನಿಂಗ್ ಏಜೆಂಟ್ ಆಡ್ ಆಗಿದೆ. ಸೊ ಹಾಗಾಗಿ ನಿಮಗೆ ಹೇರ್ ವಾಲ್ಯೂಮ್ ಎಲ್ಲದು ಕೂಡ ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ. ಮತ್ತೆ ನಿಮ್ಮ ಸ್ಕ್ಯಾಲ್ಪ್ ಏನಿದೆ ತುಂಬಾ ಚೆನ್ನಾಗಿ ಅಂದ್ರೆ ಹೆಲ್ತ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಏನಾದ್ರು ಬ್ಯಾರಿಯರ್ಸ್ ಏನಾದ್ರು ಫುಲ್ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ, ಸೊ ನಿಮ್ಮ ಹೇರ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ನರಿಶ್ಮೆಂಟ್ ಸಿಗುತ್ತೆ ನಿಮ್ಮ ಹೇರ್ಗೆ ಅಂತಾನೆ ಹೇಳ್ಬೋದು. ಇದು pH ಬಂದು 5.5 ಇರೋದ್ರಿಂದ ನೀವು ಯೂಸ್ ಮಾಡ್ಬೋದು. ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಓಕೆನಾ? ಅಂಡ್ ಈ ಒಂದು ಶಾಂಪೂನ ನೀವು ಎವ್ರಿ ಡೇ ಯೂಸ್ ಮಾಡ್ಬೋದು. ಅಂದ್ರೆ ದಿನಾನು ನೀವು ತಲೆ ಸ್ನಾನ ಮಾಡ್ತೀರಾ ಅಂತ ಹೇಳಿದೆ, ಸೊ ನೀವು ಡೈಲಿ ಕೂಡ ಈ ಒಂದು ಶಾಂಪೂ ಯೂಸ್ ಮಾಡ್ಕೊಂಡು ಹೇರ್ ವಾಶ್ ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಇದು ಡೈಲಿ ಕೂಡ ಯೂಸ್ ಮಾಡ್ಬೋದು. ಅಂಡ್ ಈ ಒಂದು ಶಾಂಪೂ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 599, 1 ರೂಪಾಯಿ ಕಮ್ಮಿ ನಿಮಗೆ 600 ರೂಪೀಸ್ ಅಲ್ಲಿ ಸಿಗುತ್ತೆ. ಸೊ ಇದು ಬಂದು ಫಸ್ಟ್ ಶಾಂಪೂ. ಅಂಡ್ ಈಗ ಸೆಕೆಂಡ್ ಶಾಂಪೂ ಯಾವುದು ಅಂತ ಹೇಳಿ ನೋಡೋಣ. ಸೊ ಸೆಕೆಂಡ್ ಒನ್ ಬಂದು ಸೆಬಾಮೆಡ್ ಆಂಟಿ ಹೇರ್ ಲಾಸ್ ಶಾಂಪೂ ಅಂತ ಹೇಳಿ ನೋಡ್ತಾ ಇದ್ರಲ್ಲ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಸೊ ನಿಮ್ಗೆ ಗೊತ್ತಾ ಏನೋ, ನಿಮ್ಗೆ ನೇಮ್ ಅಲ್ಲೇ ಗೊತ್ತಾಯ್ತು ಅಂತ ಅನ್ಕೊಂಡಿದೀನಿ. ಸೊ ಹೇರ್ ಲಾಸ್ ಶಾಂಪೂ ಇದು. ಓಕೆನಾ? ಸೊ ನಿಮ್ಗೆ ತುಂಬಾನೇ ಹೇರ್ ಏನಾದ್ರು ಫಾಲ್ ಆಗ್ತಿತ್ತು, ಹೇರ್ ಲಾಸ್ ಆಗ್ತಿತ್ತು ಅಂತ ಹೇಳಿದ್ರೆ ಈ ಒಂದು ಶಾಂಪೂ ಯೂಸ್ ಮಾಡೋದ್ರಿಂದ ನಿಮಗೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಹೇರ್ ಲಾಸ್ ಎಲ್ಲದು ಕೂಡ ರೆಡ್ಯೂಸ್ ಆಗುತ್ತೆ, ನಿಮ್ಮ ಸ್ಕ್ಯಾಲ್ಪ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಈ ಒಂದು ಶಾಂಪೂ, ಮತ್ತೆ ತುಂಬಾ ನರಿಶ್ಮೆಂಟ್ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ತುಂಬಾ ಡ್ರೈನೆಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮಗೆ ಸ್ಕ್ಯಾಲ್ಪ್ ತುಂಬಾ ನರಿಶ್ಮೆಂಟ್ ಸಿಗುತ್ತೆ. ಅಂಡ್ ಆಲ್ಸೋ ಹೇರ್ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಬೇಗನೆ ಆಗುತ್ತೆ. ಇದೊಂದು ಕೆಫೀನ್ ಶಾಂಪೂ ಆಗಿರೋದ್ರಿಂದ ಸೊ ಹೇರ್ ಎಲಾಸ್ಟಿಸಿಟಿನ ಇದು ರೀಸ್ಟೋರ್ ಮಾಡುತ್ತೆ. ಓಕೆನಾ? ಅಂಡ್ ಆಲ್ಸೋ ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ಏನಾದ್ರು ಇಚ್ಚಿಂಗ್, ಇರಿಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನ ಕಡಿಮೆ ಮಾಡುತ್ತೆ. ಸೊ ಹೇರ್ ಫಾಲ್ ಅನ್ನೋದು ತುಂಬಾನೇ ಬೇಗನೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಓಕೆನಾ? ಈ ಒಂದು ಶಾಂಪೂ ನೀವು ಯೂಸ್ ಮಾಡೋದ್ರಿಂದ. ಸೊ ಈ ಶಾಂಪೂ ಅಷ್ಟೇ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ, ಸೊ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂಥದ್ದು. ಬಟ್ ಈ ಒಂದು ಶಾಂಪೂನ ನೀವು ಡೈಲಿ ಯೂಸ್ ಮಾಡೋ ಹಾಗಿಲ್ಲ. ವಾರದಲ್ಲಿ 2 ದಿನ ಅಥವಾ 3 ದಿನ ಮಾತ್ರ ನೀವು ಯೂಸ್ ಮಾಡಬೇಕಾದ್ರೆ, 1 ದಿನ ಬಿಟ್ಟು 1 ದಿನ ಯೂಸ್ ಮಾಡ್ಬೋದು, ಅಥವಾ ವಾರದಲ್ಲಿ 2 ಡೇಸ್ ಮಾತ್ರ ನೀವು ಯೂಸ್ ಮಾಡಬೇಕಾಗತ್ತೆ. ಎವ್ರಿ ಡೇ ಮಾತ್ರ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಇದು ನೆನಪಲ್ಲಿ ಇಟ್ಕೋಬೇಕು ನೀವೇನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ. ಆಲ್ರೆಡಿ ಯೂಸ್ ಮಾಡ್ತಿದ್ರ ರೆಗ್ಯುಲರ್ ಆಗಿ ಅಂತ ಹೇಳಿದ್ರೆ, ಸೊ ದಯವಿಟ್ಟು ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ ಫ್ಯೂಚರ್ ನಿಮಗೆ ಬೇರೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ನಿಮ್ಮ ಸ್ಕ್ಯಾಲ್ಪ್ ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಸೊ ವಾರದಲ್ಲಿ 2 ಡೇಸ್ ಅಥವಾ 3 ಡೇಸ್ ಮಾತ್ರ ಯೂಸ್ ಮಾಡಬೇಕು. ಅಂಡ್ ಈ ಶಾಂಪೂ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 200 ರೂಪೀಸ್ ಅಲ್ಲಿ ಸಿಗುತ್ತೆ. ಸೊ ನಿಮಗೆ ಇಷ್ಟ ಆಯ್ತು, ನಿಮ್ಗೆ ಏನಾದ್ರು ಹೇರ್ ಫಾಲ್ ಆಗ್ತಿತ್ತು ಅಂತ ಹೇಳಿದ್ರೆ ಸೆಬಾಮೆಡ್ ಅವ್ರದ್ದು ಈ ಒಂದು ಶಾಂಪೂನ ನೀವು ಚೂಸ್ ಮಾಡಬಹುದು. ಅಂಡ್ ಈಗ ಥರ್ಡ್ ಶಾಂಪೂ ಬಂದು ಸೆಬಾಮೆಡ್ ಆಂಟಿ ಡ್ಯಾಂಡ್ರಫ್ ಶಾಂಪೂ ಅಂತ ಹೇಳಿ ನೋಡ್ತಾ ಇದ್ದಿರಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಸೊ ಇದು ನೇಮ್ ಅಲ್ಲಿ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ತುಂಬಾ ಡ್ಯಾಂಡ್ರಫ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದು ಶಾಂಪೂನ ನೀವು ಚೂಸ್ ಮಾಡ್ಬೇಕಾಗತ್ತೆ. ಸೊ ಈ ಒಂದು ಶಾಂಪೂ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ದೇನಾದ್ರು ಆಯಿಲಿ ಹೇರ್ ಏನಾದ್ರು ಆಗಿತ್ತು, ತುಂಬಾ ಆಯಿಲಿನೆಸ್ ಏನಾದ್ರು ಪ್ರೊಡಕ್ಷನ್ ಆಗ್ತಿತ್ತು ನಿಮ್ಮ ಹೇರ್ ಅಲ್ಲಿ ಅಂತ ಹೇಳಿದ್ರೆ, ಸೊ ಅದನ್ನ ಕಡಿಮೆ ಮಾಡುತ್ತೆ. ಮತ್ತೆ ಡ್ಯಾಂಡ್ರಫ್ ಏನಾದ್ರು ತುಂಬಾ ಇತ್ತು ನಿಮ್ಮ ಸ್ಕ್ಯಾಲ್ಪ್ ಅಲ್ಲಿ ಅಂತ ಹೇಳಿದ್ರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಗೊತ್ತೇ ಇರುತ್ತೆ, ನಿಮ್ಗೆ ಏನಾದ್ರು ತುಂಬಾ ಆಯಿಲಿನೆಸ್ ಏನಾದ್ರು ಸ್ಪ್ರೆಡ್ ಆಗ್ತಿತ್ತು ಹೇರ್ ಅಲ್ಲಿ ಅಂತ ಹೇಳಿದ್ರೆ, ಸೊ ಅದರಿಂದ ನಿಮಗೆ ಡ್ಯಾಂಡ್ರಫ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅವಾಗ ನಿಮಗೆ ಮತ್ತೆ ಗೇನ್ ಹೇರ್ ಫಾಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ಆಯಿಲಿನೆಸ್ ಕೂಡ ಕಡಿಮೆ ಮಾಡುತ್ತೆ, ಅಂಡ್ ಆಲ್ಸೋ ಡ್ಯಾಂಡ್ರಫ್ ಕೂಡ
ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಗೆ ಏನಾದ್ರು ಇನ್ಫೆಕ್ಷನ್ ಏನಾದ್ರು ಇತ್ತು ನಿಮ್ಮ ಸ್ಕ್ಯಾಲ್ಫ್ ಅಲ್ಲಿ ಅಂತ ಹೇಳಿದ್ರೆ ಸೊ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಸೊ ಎಷ್ಟು ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ಜಸ್ಟ್ 14 ಡೇಸ್ ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ನಿಮಗೆ ಇಂಪ್ರೂವ್ ಮಾಡುತ್ತೆ ನಿಮ್ಮ ಸ್ಕ್ಯಾಲ್ಫ್ ಹೆಲ್ತ್ ನ ಅಂತಾನೆ ಹೇಳ್ಬೋದು. ಮತ್ತೆ ಡ್ಯಾಂಡ್ರಫ್ ಆಗ್ಲಿಕ್ಕೆ ಏನಾದ್ರು ಬ್ಯಾಕ್ಟೀರಿಯಾಸ್ ಇರುತ್ತೆ ಅಲ್ವಾ, ಸೊ ಆ ಕಾಸಿಂಗ್ ಬ್ಯಾಕ್ಟೀರಿಯಾಸ್ಗಳನ್ನು ಕೂಡ ಇದು ಕಿಲ್ ಮಾಡುತ್ತೆ. ನಿಮ್ಮ ಸ್ಕ್ಯಾಲ್ಫ್ ಹೆಲ್ತ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಸಿಬಮ್ ಪ್ರೊಡಕ್ಷನ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಹೇರ್ ತುಂಬಾನೇ ಶೈನ್ ಆಗಿ ತುಂಬಾನೇ ಸಾಫ್ಟ್ ಆಗಿ ನಿಮ್ಮ ಸ್ಕ್ಯಾಲ್ಫ್ ಹೆಲ್ತ್ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಮೇಂಟೈನ್ ಮಾಡುತ್ತೆ. ಅಂಡ್ ಈ ಒಂದು ಶಾಂಪೂನ ನೀವು ವಾರದಲ್ಲಿ 2 ದಿನ ಅಥವಾ 3 ದಿನ ಮಾತ್ರ ಯೂಸ್ ಮಾಡಬೇಕು, ರೆಗ್ಯುಲರ್ ಆಗಿ ಯೂಸ್ ಮಾಡೋ ಹಾಗಿಲ್ಲ. ಈ ಒಂದು ಶಾಂಪೂ ಕೂಡ ಅಷ್ಟೇ, ಓಕೆನಾ. ಅಂಡ್ ಈ ಒಂದು ಶಾಂಪೂ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 599 1 ರೂಪಾಯಿ ಕಮ್ಮಿ 600 rupees ಅಲ್ಲಿ ಸಿಗುತ್ತೆ. ಸೊ ಈ ಸೆಬಾಮೈಡ್ ಈ 3 ಶಾಂಪೂಗಳು ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ ಮತ್ತೆ ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ. ಮತ್ತೆ ಎಲ್ಲ ಹೇರ್ ಟೈಪ್ಸ್ಗೂ ಕೂಡ ಸೂಟ್ ಆಗುತ್ತೆ. ನಿಮ್ದು ಯಾವುದೇ ಹೇರ್ ಟೈಪ್ಸ್ ಆದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ಯಾವಾಗ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪರ್ಟಿಕ್ಯುಲರ್ ಶಾಂಪೂ ಬಗ್ಗೆ. ಸೊ ನೀವು ಯಾವ್ದಾದ್ರು ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು, ಸೊ ನೀವೇನಾದ್ರು ಒಂದು ಶಾಂಪೂ ಚೂಸ್ ಮಾಡ್ತೀರಾ, ಸಪೋಸ್ ನೀವೇನಾದ್ರು ರೆಗ್ಯುಲರ್ ಆಗಿ ಏನಾದ್ರು ಯೂಸ್ ಮಾಡಬೇಕು, ನಿಮ್ಮ ಸೆನ್ಸಿಟಿವ್ ಸ್ಕ್ಯಾಲ್ಫ್ ಏನಾದ್ರು ಇತ್ತು ಅಥವಾ ತುಂಬಾ ಅಲರ್ಜಿಕ್ ಸ್ಕ್ಯಾಲ್ಫ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಫಸ್ಟ್ ಒಂದು ತೋರಿಸೋದಲ್ಲ ಸೆಬಾಮೈಡ್ ಹೇರ್ ಕೇರ್ ಎವ್ರಿಡೇ ಶಾಂಪೂ. ಸೊ ನೀವು ಅದನ್ನ ಡೈಲಿ ಯೂಸ್ ಮಾಡ್ಬೋದು. ನಿಮ್ಗೆ ಏನಾದ್ರು ತುಂಬಾ ಹೇರ್ ಫಾಲ್ ಆಗ್ತಿತ್ತು, ಹೇರ್ ಎಲ್ಲದೂ ಕೂಡ ಫಾಲ್ ಆಗ್ತಿರೋದು ರೆಡ್ಯೂಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಆಂಟಿ ಹೇರ್ ಲಾಸ್ ಶಾಂಪೂನ ಚೂಸ್ ಮಾಡಬೇಕಾಗುತ್ತೆ. ಅದನ್ನ ನೀವು ವಾರದಲ್ಲಿ 2 ದಿನ ಅಥವಾ 3 ದಿನ ಯೂಸ್ ಮಾಡಬೇಕಾಗತ್ತೆ. ಅಂಡ್ ಲಾಸ್ಟ್ ಒನ್ ಬಂದು ಸೆಬಾಮೈಡ್ ಆಂಟಿ ಡ್ಯಾಂಡ್ರಫ್ ಶಾಂಪೂ. ಸೊ ನಿಮ್ಗೆ ಏನಾದ್ರು ತುಂಬಾ ಡ್ಯಾಂಡ್ರಫ್ ಇತ್ತು ಅಂತ ಹೇಳಿದ್ರೆ ಇದನ್ನ ಚೂಸ್ ಮಾಡ್ಬೋದು. ಇದನ್ನು ಕೂಡ ಅಷ್ಟೇ ವಾರದಲ್ಲಿ 2 ದಿನ ಅಥವಾ 3 ದಿನ ಮಾತ್ರ ಯೂಸ್ ಮಾಡಬೇಕು, ರೆಗ್ಯುಲರ್ ಆಗಿ ಯೂಸ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್, ಓಕೆನಾ. ಅಂಡ್ ನಾನು ಏನ್ ಪ್ರೈಸ್ ಮೆನ್ಷನ್ ಮಾಡಿದ್ದೀನಲ್ಲ, ಸೊ ಅದೆಲ್ಲದೂ ಕೂಡ ಆನ್ಲೈನ್ ನಲ್ಲಿ ಎಷ್ಟು ಪ್ರೈಸ್ ಇದೆ ಕ್ವಾಂಟಿಟಿ ಮೇಲೆ ನಾನು ಅದನ್ನ ಮೆನ್ಷನ್ ಮಾಡಿದ್ದೀನಿ. ಸಪೋಸ್ ನೀವೇನಾದ್ರು ಮೆಡಿಕಲ್ ಸ್ಟೋರ್ಸ್ ಅಥವಾ ಫಾರ್ಮಸಿ ಶಾಪ್ ಅಲ್ಲಿ ಏನಾದ್ರು ತಗೊಂಡ್ರಿ ಅಂತ ಹೇಳಿದ್ರೆ ಸೊ ಕ್ವಾಂಟಿಟಿಲಿ ನಿಮಗೆ ಕಡಿಮೆಲೂ ಕೂಡ ಸಿಗುತ್ತೆ, ಪ್ರೈಸ್ ಕೂಡ ಕಡಿಮೆ ಆಗುತ್ತೆ, ಓಕೆನಾ. ಸೊ ನಾನು ಆನ್ಲೈನ್ ನಲ್ಲಿ ಸಿಗೋ ಪ್ರೈಸ್ ನ ನಿಮಗೆ ಮೆನ್ಷನ್ ಮಾಡಿರೋಂಥದ್ದು ಅಷ್ಟೇ. ತುಂಬಾ ಕಾಸ್ಟ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿ ಅನ್ಕೋಬೇಡಿ, ಕಡಿಮೆಲೂ ಕೂಡ ಸಿಗುತ್ತೆ. ಬಟ್ ಆನ್ಲೈನ್ ಅಲ್ಲಿ ಕಡಿಮೆ ಕ್ವಾಂಟಿಟಿ ಸಿಕ್ಕಿಲ್ಲ, ನಾನು ತುಂಬಾ ಚೆಕ್ ಮಾಡಿ ನೋಡಿದೆ. ಸೊ ಕಡಿಮೆ ಕ್ವಾಂಟಿಟಿ ನಿಮಗೆ ಆಫ್ಲೈನ್ ನಲ್ಲೂ ಕೂಡ ಸಿಗುತ್ತೆ, ನೀವು ಆಫ್ಲೈನ್ ಅಲ್ಲೇ ನೀವು ತಗೊಳ್ಳಿ. ಆರ್ ನೀವೇನಾದ್ರು ಆನ್ಲೈನ್ ಅಲ್ಲಿ ತಗೊಂತೀರಾ ಅಂತ ಹೇಳಿದ್ರೆ ನಾನು ಲಿಂಕ್ ಎಲ್ಲದೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡ್ತೀನಿ, ನೀವು ಆ ಮೂಲಕ ಹೋಗಿ ತಗೋಬಹುದು ಫ್ರೆಂಡ್ಸ್, ಓಕೆನಾ. ಅಂಡ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂಡ್ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.